ಹಲೋ. ಈಗ ನಾವು ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ಬಗ್ಗೆ ಡಿಫರೆನ್ಸಸ್ನ ತಿಳ್ಕೊಳ್ಳೋಣ. ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್. Many times what will happen is there will be a confusion between what is project and what is operation. So project is completely different in its area. It is more of a general term. Operation is more of a specific term. ಈಗ ಡಿಫ್ರೆನ್ಸ್ ನಾವು ತಿಳ್ಕೊಂತ ಹೋಗ್ಬೋದಾದ್ರೆ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಆಕ್ಚುಲಿ ಅ ಟೆಂಪ್ರವರಿ ಇನ್ ನೇಚರ್. ಟೆಂಪ್ರವರಿ ಅಂದ್ರೆ ಆ ಟಾಸ್ಕಿಗೆ ಪರ್ಟಿಕ್ಯುಲರ್ ಆಗಿ ಇರ್ತಕ್ಕಂಥ ಆ, ಒಂದು ಡೆಡ್ಲೈನ್ ಇರುತ್ತೆ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಹೌಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಆ ಸ್ಪೆಸಿಫಿಕ್ ಟಾಸ್ಕ್ ಆ ಟೈಮ್ ಡ್ಯೂರೇಷನ್ ಅಲ್ಲಿ ಮಾತ್ರ ಬರುತ್ತೆ. ಬಟ್ ಅದನ್ನೇ ನಾವು ಆಪರೇಷನ್ ತಗೊಂಡ್ರೆ ಇಲ್ಲಿ ನೋಡ್ಬೋದು ನೀವು. ಆಪರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ in operation, this occurs after product is made to produce uh, or a repetitive service. And the meaning ಏನು ಅಂದ್ರೆ it is a permanent process. It is just like ನಾವು ಸರ್ವಿಸ್ ಮಾಡಿಸೋದು. ಈಗ ವೆಹಿಕಲ್ನ ನೀವು ಪರ್ಚೇಸ್ ಮಾಡಿರ್ತೀರಾ, ಪರ್ಚೇಸ್ ಮಾಡಿ ಅದನ್ನ ಸರ್ವಿಸಿಗೆ ಬಿಡ್ತಕ್ಕಂಥದ್ದೇ ಆಪರೇಷನ್. ಅಂದ್ರೆ ಇಟ್ ಈಸ್ ಅ ರಿಪಿಟೇಟಿವ್ ಟಾಸ್ಕ್. 6 ಮಂತ್ಸಿಗೆ ಒನ್ ಟೈಮ್ ನೀವು ಸರ್ವಿಸಿಗೆ ತಗೊಂಡು ಹೋಗ್ತೀರಾ. ಸೊ ದಟ್ ಎಂಟೈರ್ ಸೈಕಲ್ ಅಥವಾ ನಿಮ್ಮ ಪ್ರಾಡಕ್ಟ್ ಸೇಫ್ ಆಗಿರಬೇಕು ಅನ್ನೋ ಕಾರಣ. ಮೈಟ್ ಬಿ ಬೈಕ್ ಆರ್ ವಾಟ್ ಎವರ್ ಅಪ್ಲಯನ್ಸಸ್ ಆಗಿರ್ಬೋದು, ವಿಚ್ ಎವರ್ ದ ಅಪ್ಲಯನ್ಸಸ್. ನೆಕ್ಸ್ಟ್ ಡ್ಯೂರೇಷನ್ ಅಂತ ಬಂದ್ರೆ ಇಟ್ ಈಸ್ ಅ ಟೆಂಪ್ರವರಿ ಅಂಡ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಆಫ್ಟರ್ ದ ಪ್ರಾಡಕ್ಟ್ ಈಸ್ ಮೇಡ್. ಈಗ ಏನು ಅಂದ್ರೆ ಪ್ರಾಜೆಕ್ಟ್ ಯಾಕೆ ಮಾಡ್ತೀವಿ ಅಂದ್ರೆ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಮಾಡ್ತೀವಿ. ಇಟ್ ಮೈಟ್ ಬಿ ಫಾರ್ ಅ ಪ್ರಾಡಕ್ಟ್, ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ. ಸೊ ಅವಾಗ ನಾವು ಪ್ರಾಡಕ್ಟ್ ಮಾಡಿ ಆದ್ಮೇಲೆ ಆ ಪ್ರಾಜೆಕ್ಟ್ ನ ಲೈಫ್ ಮುಗಿಯುತ್ತೆ. ಒನ್ಸ್ ದ ಪ್ರಾಜೆಕ್ಟ್ ಇಸ್ ಡನ್, ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ವಿಲ್ ಬಿ ನಾಟ್ ಎಕ್ಸಿಸ್ಟ್. ಅದೇ ನೀವು ಆಪರೇಷನ್ ಅಂತ ತಗೊಂಡ್ರೆ ಪ್ರಾಡಕ್ಟ್ ಒಂದ್ಸತಿ ಪ್ರೊಡ್ಯೂಸ್ ಆದ್ಮೇಲೆ ಅದನ್ನ ನೀವು ಸರ್ವಿಸ್ ಲೈಫ್ ಟೈಮ್ ಮಾಡಿಸ್ಲೇಬೇಕು. ಕರೆಕ್ಟ್. ಟು ಬಿ ಟು ಮೇಕ್ ದ ಪ್ರಾಡಕ್ಟ್ ಎಫೆಕ್ಟಿವ್ ಆರ್ ವರ್ಕಿಂಗ್ ಪ್ರಾಪರ್ಲಿ, ಯು ಶುಡ್ ಸರ್ವಿಸ್ ಇಟ್ ಅಂಡ್ ಮೇಂಟೈನ್ ಇಟ್ ರೆಗ್ಯುಲರ್ಲಿ. ಕರೆಕ್ಟ್. ಸೊ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಸೊ ದ ಪ್ರಾಡಕ್ಟ್ ವಿಲ್ ಬಿ ನಾಟ್ ಏಬಲ್ ಟು ವರ್ಕ್ ಪ್ರಾಪರ್ಲಿ. ಪ್ರಾಡಕ್ಟ್ ಕರೆಕ್ಟಾಗಿ ನಿಮ್ಮ ಆಸ್ ಪರ್ ಕಂಡೀಷನ್ಸ್ ವರ್ಕ್ ಆಗೋದಿಲ್ಲ. ಸೊ ಇದು ಡ್ಯೂರೇಷನ್. ಬಡ್ಜೆಟ್. ಸೊ ಜನರಲಿ ಪ್ರಾಜೆಕ್ಟಿಗೆ ಬಡ್ಜೆಟ್ ಫಿಕ್ಸ್ ಮಾಡ್ತಾರೆ. ಯಾಕೆ ಅಂದ್ರೆ ಒಂದು ಸ್ಪೆಸಿಫಿಕ್ ಟಾಸ್ಕ್ ಅಂದ ಮೇಲೆ ಅದಕ್ಕೊಂದು ಸ್ಟಾರ್ಟ್ ಡೇಟ್ ಇರುತ್ತೆ, ಅದಕ್ಕೊಂದು ಎಂಡ್ ಡೇಟ್ ಇರುತ್ತೆ. ಇನ್ ಬಿಟ್ವೀನ್ ಏನೇ ಎಷ್ಟೇ ಆಕ್ಟಿವಿಟೀಸ್ ಬಂದ್ರು, ವಾಟ್ ಎವರ್ ಮೈಟ್ ಬಿ ದ ಆಕ್ಟಿವಿಟೀಸ್ ಇನ್ ಬಿಟ್ವೀನ್ ದೀಸ್ ಟಾಸ್ಕ್, ಅದೆಲ್ಲ ನಾವು ಒಂದು ಡಿಫೈನ್ಡ್ ಬಡ್ಜೆಟ್ನ ಫಿಕ್ಸ್ ಮಾಡ್ತೀವಿ. ವಿ ನೀಡ್ ಟು ಫಿಕ್ಸ್ ಅ ಬಡ್ಜೆಟ್ ಫಾರ್ ಈಚ್ ಆಕ್ಟಿವಿಟಿ. ಈಚ್ ಆಕ್ಟಿವಿಟಿಗೆ ಎಷ್ಟು ಬಡ್ಜೆಟ್ ಆಯ್ತು ಅದನ್ನ ನಾವು ಫಿಕ್ಸ್ ಮಾಡ್ತೀವಿ. ಅದೇ ಇಫ್ ಐ ಕಂಪೇರ್ ವಿತ್ ಆಪರೇಷನ್ ಏನಾಗುತ್ತೆ ಅಂದ್ರೆ ಇಟ್ ಡಸ್ ನಾಟ್ ಡಿಫೈನ್ಡ್ ಫಾರ್ ಆಪರೇಷನ್. ಆಪರೇಷನ್ ನಾನು ಆಗಲೇ ಹೇಳಿದೆ ನಿಮಗೆ. ಈಗ ಪ್ರಾಡಕ್ಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬೋದು. ಇಟ್ ಮೈಟ್ ಬಿ ಡಿಫರೆಂಟ್ ಫ್ರಮ್ ಅದರ್. ಈಗ ಒಂದು ಮೋಟರ್ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿಕ್ ಬರಲ್ಲ, ಅಥವಾ ಒಂದು ಬೈಕ್ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಇಟ್ ಡಿಪೆಂಡ್ಸ್ ಆನ್ ಕಂಡೀಷನ್. ಸೊ ಹಾಗಾಗಿ ಏನಾಗುತ್ತೆ, ಇಟ್ ಈಸ್ ನಾಟ್ ಡಿಫೈನ್ಡ್. ಬಡ್ಜೆಟ್ ಅದಕ್ಕೆ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಪರೇಷನ್ಗೆ. ಅಂಡ್ ರಿಸ್ಕ್. ಈಗ ಪ್ಯಾರಾಮೀಟರ್ ರಿಸ್ಕ್ ಅಂತ ಅಂದಾಗ which will take more time or which will take more budget or which is we can't able to predict ಏನ್ ರಿಸಲ್ಟ್ ಬರುತ್ತೆ ಅಂತ ಟೈಮಲ್ಲಿ ರಿಸ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಇನ್ವಾಲ್ವ್ಡ್ ಇಸ್ ಮೋರ್. ಯಾಕೆ ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡ್ತಿರ್ತೀರ, ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಆಗಿರ್ಬೋದು, ಹೊಸ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ಅದೆಲ್ಲ ಫಸ್ಟ್ ಟೈಮ್ ಆಗುತ್ತೆ. ಸೊ ಹಾಗಾಗಿ ರಿಸ್ಕ್ ಜಾಸ್ತಿ ಇರ್ತದೆ ಪ್ರಾಜೆಕ್ಟ್ ಅಲ್ಲಿ.
ಅದೇ ರೀತಿ ಆಪರೇಷನ್ಗೆ ಕಂಪೇರ್ ಮಾಡಿದ್ರೆ ಲೆಸ್ ರಿಸ್ಕ್ ಇರುತ್ತೆ. ಅಂದ್ರೆ ನೀವು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಆದಮೇಲೆ ನೀವು ಸರ್ವಿಸಿಗೆ ತಗೊಂಡೋದಾಗ ಅಥವಾ ರಿಪೇರಿಗೆ ತಗೊಂಡೋದಾಗ ಅದ್ರ ಸ್ಪೆಸಿಫಿಕ್ ಪಾಯಿಂಟ್ ಗೊತ್ತಿರ್ತದೆ ಸರ್ವಿಸ್ ಏಜೆಂಟಿಗೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ. ಸೊ ಆಲ್ರೆಡಿ ನಿಮಗೆ ಪ್ರಾಡಕ್ಟ್ ಗೊತ್ತಿರೋದ್ರಿಂದ, ಆಮೇಲೆ ಆಲ್ರೆಡಿ ನಿಮಗೆ ಪ್ರಾಬ್ಲಮ್ ಗೊತ್ತಿರೋದ್ರಿಂದ ನಿಮಗೇನಾಗುತ್ತೆ, ರಿಸ್ಕ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇದ್ರದ್ದು ರಿಸ್ಕ್ ರೇಟ್ ಕಮ್ಮಿ ಆಪರೇಷನ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ನೇಚರ್ ಅಂದ್ರೆ ನಮ್ಮ ಇರ್ತಕ್ಕಂಥ ವಾತಾವರಣ, ದ ಎನ್ವಿರಾನ್ಮೆಂಟ್. ಸೊ ಆಕ್ಚುಲಿ ನೇಚರ್ ಆಫ್ ದ ಪ್ರಾಜೆಕ್ಟ್ ಯಾವಾಗ್ಲೂ ನಾವು ಇನೋವೇಟಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಇನೋವೇಟಿವ್ ಅಂದ್ರೆ ನಾವು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಮೈಟ್ ಬಿ ವಾಟ್ ಎವರ್ ಟೈಪ್ ಆಫ್ ಪ್ರಾಜೆಕ್ಟ್ ಯಾವಾಗ್ಲೂ ಹೊಸದನ್ನೇ ಮಾಡ್ತಾ ಇರ್ತೀವಿ. ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಇರೋದನ್ನ ಹೊಸದ್ ಮಾಡ್ಲಿಕ್ಕೆ ಅಥವಾ ಎಕ್ಸಿಸ್ಟಿಂಗ್ ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಲಿಕ್ಕೆ ವಿ ನೀಡ್ ಅ ಪ್ರಾಜೆಕ್ಟ್ ಈಸ್ ಆಲ್ವೇಸ್ ಎ ನ್ಯೂ ಥಿಂಗ್. ನೀವು ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಪ್ರಾಜೆಕ್ಟ್ ಆಗುತ್ತೆ. ಸೊ ಜನರಲಿ ಇಟ್ ಈಸ್ ಇನೋವೇಟಿವ್ ಇನ್ ನೇಚರ್. ಇನೋವೇಟಿವ್ ಅಂದ್ರೆ ವಿ ಆರ್ ಇನ್ವೆಂಟಿಂಗ್ ಸಮ್ ನ್ಯೂ ಥಿಂಗ್ಸ್. ನೆಕ್ಸ್ಟ್ ಅದೇ ಆಪರೇಷನ್ಗೆ ಬರೋದಾದ್ರೆ ಇಟ್ ಈಸ್ ರಿಪಿಟೇಟಿವ್ ಇನ್ ನೇಚರ್. ರಿಪಿಟೇಟಿವ್ ಅಂದ್ರೆ ಸೈಕ್ಲಿಕ್ ಆಗಿ ರಿಪೀಟ್ ಆಗ್ತಕ್ಕಂಥದ್ದು. ಈಗ ಒಂದು ಕಂಪನಿ ಮಾರುತಿ ಸುಜುಕಿ ಅಂದ್ರೆ ಮಾರುತಿ ಸುಜುಕಿ ವೆಹಿಕಲ್ಸ್ ಅಷ್ಟೇ ಅಲ್ಲಿ ಸರ್ವಿಸಿಗೆ ಬರುತ್ತೆ, ಬೇರೆ ಬೇರೆ ವೆಹಿಕಲ್ಸ್ ಬರೋದಿಲ್ಲ ಸರ್ವಿಸ್ ಶೋರೂಮಿಗೆ, ಸರ್ವಿಸ್ ಸೆಂಟರ್ಸಿಗೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರ್ತದೆ ವರ್ಕ್. ಸೊ ಇಟ್ ಈಸ್ ಎಂಟೈರ್ಲಿ ಅ ರಿಪಿಟೇಟಿವ್ ಪ್ರೊಸೆಸ್ ಇನ್ ನೇಚರ್. ಆಪರೇಷನ್ ಈಸ್ ನಥಿಂಗ್ ಬಟ್ ಅ ರಿಪಿಟೇಟಿವ್ ಪ್ರೊಸೆಸ್. ಸೊ ಇದು ನಿಮಗೆ ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ಬಗ್ಗೆ ನೇಚರ್ ಕಂಪೇರ್ ಮಾಡಿದ್ರೆ. ಇಫ್ ಐ ಟೇಕ್ ಎಕ್ಸಿಸ್ಟೆನ್ಸ್ ಅಂದ್ರೆ ಪ್ರಾಜೆಕ್ಟ್ ಎಲ್ಲಿವರೆಗೂ ಎಕ್ಸಿಸ್ಟ್ ಆಗುತ್ತೆ. ಪ್ರಾಜೆಕ್ಟ್ ನೀವು ನೋಡ್ದಂಗೆ ಆಸ್ ಐ ಗಿವನ್ ಹಿಯರ್, ಪ್ರಾಜೆಕ್ಟ್ ಎಕ್ಸಿಸ್ಟ್ ಬಿಫೋರ್ ದ ಪ್ರಾಡಕ್ಟ್ ಇಸ್ ಮೇಡ್. ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಎಕ್ಸಿಕ್ಯೂಟ್ ಅಂದ್ರೆ ಮನೆ ಕಟ್ಸೋಕ್ಕಿಂತ ಮುಂಚೆ ನಾವು ಪ್ಲಾನ್ ರೆಡಿ ಮಾಡಿರ್ತೀವಿ, ಮನೆ ಕಟ್ಸೋಕ್ಕಿಂತ ಮುಂಚೆ ಬಡ್ಜೆಟ್ ರೆಡಿ ಮಾಡಿರ್ತೀವಿ. ಸೊ ಅದೇ ರೀತಿ ಪ್ರಾಜೆಕ್ಟ್ ಅಂದ್ರೆ ಇಟ್ ಎಕ್ಸಿಸ್ಟ್ ಬಿಫೋರ್ ದ ಪ್ರಾಡಕ್ಟ್ ಇಸ್ ಮೇಡ್. ಮನೆ ಕಟ್ಸೋಕ್ಕಿಂತ ಮುಂಚೆನೆ ನಮಗೆ ಬಡ್ಜೆಟ್ ನ ಪ್ಲಾನ್ ಮಾಡಿ ಇಟ್ಟಿರ್ತೀವಿ. ಅಂದ್ರೆ ಪ್ರಾಜೆಕ್ಟ್ ಅನ್ನ ಇಸ್ ನಥಿಂಗ್ ಬಟ್ ಪ್ಲಾನಿಂಗ್ ದ ಹೌಸ್ ಆರ್ ಪ್ರಿಪೇರಿಂಗ್ ದ ಹೌಸ್ ಪ್ಲಾನ್ ಅಂಡ್ ಪ್ಲಾನಿಂಗ್ ದ ಬಡ್ಜೆಟ್. ಸೊ ಇವೆಲ್ಲ ನಿಮ್ಮ ಬಡ್ಜೆಟ್ ಏನಾಗುತ್ತೆ ಅಂದ್ರೆ, ಪ್ರಾಜೆಕ್ಟ್ ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಪ್ರಾಜೆಕ್ಟ್ ಎಕ್ಸಿಸ್ಟ್ ಆಗಿರ್ತದೆ. ಪ್ರಾಜೆಕ್ಟ್ ವಿಲ್ ಬಿ ಎಕ್ಸಿಸ್ಟ್. ಆಪರೇಷನ್ ಎಕ್ಸಿಸ್ಟ್ ಓನ್ಲಿ ಆಫ್ಟರ್ ದ ಪ್ರಾಡಕ್ಟ್ ಈಸ್ ಮೇಡ್. ಅಂದ್ರೆ ಒಂದ್ ಪ್ರಾಡಕ್ಟ್ ಹೊರಗಡೆ ಬಂದ ಮೇಲೆ ಅಷ್ಟೇ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ಆಪರೇಷನ್ ಆಗೋದು ಇಲ್ಲ. ಅದರಿಗಿಂತ ಮುಂಚೆ ಎಲ್ಲ ಪ್ರಾಜೆಕ್ಟ್ ಬರುತ್ತೆ. ಒಂದ್ಸತಿ ಪ್ರಾಜೆಕ್ಟ್ ಇಸ್ ಡನ್, ಆಪರೇಷನ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸೊ ಒಂದು ಎಕ್ಸಾಂಪಲ್ ನೀವು ತಗೊಳೋದಾದ್ರೆ, ಬಿಲ್ಡಿಂಗ್ ಎ ವೆಬ್ಸೈಟ್. ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ತಗೊಳೋದಾದ್ರೆ, ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಏನೇನೆಲ್ಲ ಪ್ಯಾರಾಮೀಟರ್ಸ್ ಬೇಕು, HTML ಗೊತ್ತಿರಬೇಕು. ಆಮೇಲೆ ನಿಮಗೆ ವೆಬ್ಸೈಟಿಗೆ ಏನೇನು ಕಂಟೆಂಟ್ಸ್ ಹಾಕಬೇಕು, ಡೇಟಾ ಕಲೆಕ್ಟ್ ಮಾಡಬೇಕು, ಡೇಟಾ ಯಾವ ರೀತಿ ಪುಟ್ ಮಾಡಬೇಕು, ಇಮೇಜಸ್ ಯಾವ್ದು ಹಾಕಬೇಕು. ಸೊ ಅದೆಲ್ಲ ನೀವು ಪ್ಲಾನ್ ಮಾಡ್ತೀರಾ, ಒಂದು ಡೇಟ್ ಫಿಕ್ಸ್ ಮಾಡ್ತೀರಾ, ಡೆಡ್ ಲೈನ್ ಹಾಕ್ತೀರಾ, ಇಷ್ಟು ಬಡ್ಜೆಟ್ ಹಾಕ್ತೀರಾ. ಸೊ ಅದೇ ರೀತಿ ಎಕ್ಸಾಂಪಲ್ ಫಾರ್ ಅನ್ ಆಪರೇಷನ್ ಅಂದ್ರೆ ಆ ವೆಬ್ಸೈಟ್ ನ ಮೇಂಟೈನ್ ಮಾಡೋದು. ಒಂದ್ಸತಿ ವೆಬ್ಸೈಟ್ ಲಾಂಚ್ ಆದ್ಮೇಲೆ, ಲೈವಿಗೆ ಹೋದ ಮೇಲೆ ಅದನ್ನ ಮೇಂಟೈನ್ ಮಾಡ್ತಾ ಇರೋದು. ಸೊ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಬ್ಸೈಟ್, ಅಪ್ಡೇಟ್ ಮಾಡ್ತಾ ಇರೋದು, ಆಮೇಲೆ ಏನಾದ್ರು ಚೇಂಜಸ್ ಮಾಡ್ತಾ ಇರೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್. ಎರಡೂ ಕೂಡ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಪ್ರಾಜೆಕ್ಟ್ ಬೇರೆ, ಆಪರೇಷನ್ ಬೇರೆ. ಸೊ ಇದಿಷ್ಟು ನಿಮಗೆ ಡಿಫ್ರೆನ್ಸಸ್ ಅಲ್ಲಿ ಬರುತ್ತೆ, ಪ್ರಾಜೆಕ್ಟ್ ಮತ್ತೆ ಆಪರೇಷನ್. ಸೊ ಇದು ಕಂಪ್ಲೀಟ್ ಆಗಿ ಯೂನಿಟ್ 1 ನಿಮಗೆ ಕವರ್ ಆಯ್ತು. ಇದ್ರ ಬಿಟ್ಟು ಮತ್ತೆ ಡೌಟ್ ಇದ್ರೆ ಇದರಲ್ಲಿ ಮತ್ತೆ ಕೇಳ್ಬೋದು. ಸೊ ಥ್ಯಾಂಕ್ ಯು.